ಹಾಯ್ ಆಲ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿ ವ್ಲಾಗ್ಸ್ ಕನ್ನಡ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಏನಪ್ಪಾ ಇವತ್ತು ನೆಲ ಒರೆಸೋದ್ರಿಂದ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ, ಯಾಕಂದ್ರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನೆಲ ಎಲ್ಲ ಒರೆಸಿ ರಂಗೋಲಿ ಹಾಕಿ ದೇವ್ರ ಸಾಮಾನೆಲ್ಲ ತೊಳೆದು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಒಂದು ಲೋಟ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಅವಾಗ ಅನ್ನಿಸ್ತಾ ಇತ್ತು ನಾವು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಎಷ್ಟು ಶಾಂತಿ ಅನ್ಸುತ್ತಲ್ವಾ, ಮನೆ ಎಲ್ಲ ಡಿವೈನ್ ಫೀಲ್ ಆಗುತ್ತೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಮನೆಯಲ್ಲಿ ಆ ಧೂಪದ್ದು ಎಲ್ಲ ಅಂತ. ಹಾಗೆ ಇವತ್ತು ಜೆಪ್ಟೋ ಇಂದ ತರಕಾರಿನೂ ತರಿಸಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡಾದ್ಮೇಲೆ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಕಿಚಡಿ ಮಾಡಿದ್ದೆ, ಮತ್ತೆ ಸ್ವಲ್ಪ ಸೂಪ್ ಮಾಡ್ಕೊಂಡಿದ್ದೆ ನನಗೋಸ್ಕರ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಉಪ್ಸಾರು ಖಾರ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ದಂಟು ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಉಪ್ಸಾರು ಖಾರಕ್ಕೆ ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಜೀರಿಗೆ ಮತ್ತೆ ಮೆಣಸು, 1-2 ಗೆಡ್ಡೆ ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಮೆಣಸಿನಕಾಯಿನೂ ಕೂಡ ಒಲೆ ಮೇಲೆ ಸುಟ್ಕೊಂಡು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಚಟ್ನಿ ತಯಾರು ಮಾಡ್ಕೊಂಡಿದ್ದೀನಿ. ಈ ತರ ತರಿಯಾಗಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ನುಣ್ಣಗೂ ರುಬ್ಕೋಬಹುದು. ಹಾಗೆ ನೆನ್ಸಿಟ್ಕೊಂಡಿರುವಂತ ಕಾಳುಗಳನ್ನ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ನಾನು ಇಲ್ಲಿ 1 ಕಟ್ ದಂಟು ಸೊಪ್ಪು ತಗೊಂಡಿದ್ದೀನಿ. ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಇದನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1.5 ಗ್ಲಾಸ್ ನೀರು ಹಾಕಿ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕರಿಬೇವು, ಒಣಮೆಣಸಿನಕಾಯಿ, ಕೊತ್ತಂಬರಿ ಮತ್ತೆ ಈರುಳ್ಳಿ ಇಷ್ಟಿದ್ರೆ ಸಾಕು ಪಲ್ಯಕ್ಕೆ. ಇವಾಗ ಆಗಿದೆ ನೋಡಿ, ನಾನು ನೀರು ಬಸ್ಕೋತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿದಂತ 1 ಸ್ಪೂನ್ ಖಾರ ಹಾಕಿ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಪಲ್ಯಕ್ಕೂ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ಪಲ್ಯನೂ ಕೂಡ ಹಾಕೊಂಡು ರುಬ್ಕೋತಾರೆ, ನಾನು ಹಾಕೊಂಡಿಲ್ಲ. ಬೇಯಿಸಿ ಸೊಪ್ಪಿನ ಕಾಳುಗಳನ್ನು ಕೂಡ ಹಾಕಿ ನಾವು ಖಾರಕ್ಕೆ ರುಬ್ಕೋಬಹುದು, ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಪಲ್ಯನೂ ಕೂಡ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಒಗ್ಗರಣೆ ಎಲ್ಲ ಆದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಕೊತ್ತಂಬರಿ ಹಾಕಿ ತಟ್ಟೆ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಂಡೆ. ಉಪ್ಸಾರು ಖಾರದ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ. ಇದಕ್ಕೆ ಮುದ್ದೆ, ರೈಸು ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿರೋದು ಉಪ್ಸಾರು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಕೂಡ ಊಟ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಮಡಚಿಟ್ಕೊಂಡೆ. ಹಾಗೆ ಸಮಯಗೂ ಕೂಡ ಸ್ವಲ್ಪ ಸ್ನಾಕ್ಸ್ ಮಾಡಿಕೊಟ್ಟೆ, ಫ್ರೆಂಚ್ ಫ್ರೈಸು ಮನೇಲೆ ಮಾಡಿದ್ದು. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯ್ತಾ.